Hello all, welcome to Universal Group of Institutions, Bengaluru. Welcome to our one more special series related to the competitive examination. This particular series is about the government schemes. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನೋಡಿ, ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಏನು ಯೋಜನೆಗಳಿರುತ್ತೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದೇ ಆರ್ ವೆರಿ ಇಂಪಾರ್ಟೆಂಟ್. ಬಿ ಇಟ್ ಫ್ರಮ್ ದಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇರ್ಬೋದು, ಅಥವಾ ಮೇನ್ಸ್ ಪರ್ಸ್ಪೆಕ್ಟಿವ್ ಇರ್ಬೋದು, ಅಥವಾ PSI ಎಕ್ಸಾಮಿನೇಷನ್ ಇರ್ಬೋದು. ಯಾವುದೇ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನನ್ನು ತೆಗೆದುಕೊಂಡಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಂದಿನ ಒಂದು ನಮ್ಮ ಒಂದು ಏನು ಸರಣಿ ಸಂಚಿಕೆ ಇದೆ, ಈ ಸರಣಿ ಸಂಚಿಕೆ ಉದ್ದ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಲ್ ದಿ ಗೌರ್ಮೆಂಟ್ ಸ್ಕೀಮ್ಸ್ ಬೋತ್ ಫ್ರಮ್ ದಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಸ್ ವೆಲ್ ಆಸ್ ದಿ ಮೇನ್ಸ್ ಪರ್ಸ್ಪೆಕ್ಟಿವ್. ಆಬ್ಜೆಕ್ಟಿವಿಟಿ ಇರ್ಬೋದು ಅಥವಾ ಸಬ್ಜೆಕ್ಟಿವ್ ಮ್ಯಾನರಿಂದ ನಾವು ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಯು ಒನ್ಸ್ ಅಗೇನ್ ಟು ದಿಸ್ ಸ್ಪೆಷಲ್ ಸೀರೀಸ್. ಇಂದಿನ ಒಂದು ವಿಡಿಯೋ ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ very important scheme that is related to the Ministry of Rural Development called as the Pradhan Mantri Gram Sadak Yojana ಅಥವಾ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಬಗ್ಗೆ ನಾವು ಡಿಸ್ಕಸ್ ಅನ್ನು ಮಾಡ್ತಾ ಇದ್ದೀವಿ. ನೋಡಿ, ಮೊಟ್ಟ ಮೊದಲು ದಿಸ್ ಪ್ರೋಗ್ರಾಮ್ ಸ್ಟಾರ್ಟೆಡ್ ಇನ್ ದ ಇಯರ್ 2000, ದಟ್ ಈಸ್ ಡಿಸೆಂಬರ್ 2000. ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಇಟ್ ವಾಸ್ 100% ಸೆಂಟ್ರಲಿ ಸ್ಪಾನ್ಸರ್ಡ್. ನೋಡಿ, ಸ್ಕೀಮ್ಗಳಲ್ಲಿ ಎರಡು ವಿಧದ ಸ್ಕೀಮ್ಸ್ಗಳಿರುತ್ತೆ. ಒಂದು ಸೆಂಟ್ರಲ್ ಸೆಕ್ಟರ್, ಕೇಂದ್ರದ ಸಂಪೂರ್ಣ ಏನು ಫಂಡಿಂಗ್ ಅಲ್ಲೇ ಆಗುವಂಥ ಸ್ಕೀಮ್ಗಳನ್ನು ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅನ್ನು ಕರಿತೀವಿ. ಅಂದರೆ ಆ ಯೋಜನೆಯ ಅನುಷ್ಠಾನಕ್ಕೆ ಬೇಕಾಗುವಂಥ ಏನು ಹಣ ಇದೆ, ಫೈನಾನ್ಸ್ ಇದೆ, ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಫಂಡೆಡ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್. ಕೇಂದ್ರ ಸರ್ಕಾರನೇ ಫಂಡ್ ಮಾಡುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಏನಿದೆ, ಇದು ರಾಜ್ಯ ಮತ್ತು ಕೇಂದ್ರದ ಪ್ರಾಯೋಜಕತ್ವದಲ್ಲಿ ಈ ಸ್ಕೀಮನ್ನು ಅಥವಾ ಈ ಯೋಜನೆ ಅನುಷ್ಠಾನ ಆಗುತ್ತೆ. ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಏನಿದೆ, ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಪಾಯಿಂಟ್ ನಂಬರ್ 1. ಬಟ್ ಇದು ಪ್ರಾರಂಭವಾದಾಗ ಇಟ್ ವಾಸ್ 100% ಇನ್ ಫಂಡ್ ಏನಿದೆ ಅಲ್ಲ, ಇಟ್ ಯೂಸ್ ಟು ಬಿ ರಿಸೀವ್ ದಿ ಫಂಡಿಂಗ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಇಟ್ ಸೆಲ್ಫ್. ಲೇಟರ್ ದಿ ಫಂಡಿಂಗ್ ಪ್ಯಾಟರ್ನ್ ಹ್ಯಾಸ್ ಬಿನ್ ಚೇಂಜ್ಡ್. ಅನುದಾನದ ಏನು ಹಂಚಿಕೆ ಇದೆಯಲ್ಲ, ಹಂಚಿಕೆಯಲ್ಲಿ ನಾವು ಬದಲಾವಣೆಯನ್ನು ಕಾಣ್ತೀವಿ. ಈಗಿನ ಒಂದು ಫಂಡಿಂಗ್ ಪ್ಯಾಟರ್ನನ್ನು ನೋಡಿದ್ರೆ ದಟ್ ಈಸ್ 60:40 ಫಾರ್ ಆಲ್ ದ ಸ್ಟೇಟ್ಸ್, ವೆರ್ ಆಸ್ 90:10 ಫಾರ್ ಅದರ್ ಸ್ಟೇಟ್ಸ್ ಅಂತ ನಾವು ಸ್ಪಷ್ಟವಾಗಿ ನೋಡ್ತೀವಿ. ನೋಡಿ, ಇನ್ನೊಂದು ಸ್ಪಷ್ಟವಾಗಿ ಗಮನಿಸಬೇಕಾದಂಥ ಅವಶ್ಯಕತೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಏನಿದೆಯಲ್ಲ, ಸಾಮಾನ್ಯವಾಗಿ ಇದು ಯೂನಿಯನ್ ಲಿಸ್ಟ್ ಮೇಲೆ, ಅಂದರೆ ನಿಮಗೆ ಗೊತ್ತಿರುವ ಹಾಗೆ ದೇರ್ ಈಸ್ ಅ 7th ಶೆಡ್ಯೂಲ್. ಆ 7th ಶೆಡ್ಯೂಲಲ್ಲಿ ವಿ ಹ್ಯಾವ್ ಅ 3 ಲಿಸ್ಟ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅನ್ನು ಯೂನಿಯನ್ ಲಿಸ್ಟ್ ಮೇಲೆ ಮಾಡಲಾಗುತ್ತೆ ಅಥವಾ ಕನ್ಕರೆಂಟ್ ಲಿಸ್ಟ್ ಮೇಲೆ ಇರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಏನಿದೆ ಅಲ್ಲ, ಇದು ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಮೇಲೆ ಮಾಡಲಾಗುತ್ತೆ. ನೋಡಿ, ಕಾರಣ ಇಷ್ಟೇ. ದ ರೀಸನ್ ಈಸ್ ವೆರಿ ಸಿಂಪಲ್. ಸ್ಕೀಮ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಡೆವಲಪ್ಮೆಂಟಲ್ ಪರ್ಸ್ಪೆಕ್ಟಿವ್. ಡೆವಲಪ್ಮೆಂಟ್, ಅಭಿವೃದ್ಧಿಯ ಒಂದು ದೃಷ್ಟಿಕೋನದಿಂದ ಆ ಯೋಜನೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಏನು ಅಂದರೆ ಹಣ ಇರುವುದಿಲ್ಲ. ಫೈನಾನ್ಷಿಯಲ್ ಕೆಪಾಸಿಟಿ ಆಫ್ ದ ಸ್ಟೇಟ್ ಈಸ್ ವೆರಿ ಲೋ, ಬಟ್ ಸ್ಕೀಮ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಥ ಒಂದು ಸಂದರ್ಭದಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳನ್ನು ನಾವು ನೋಡ್ತೀವಿ. ಸೊ ಈ ಸ್ಕೀಮನ್ನು ನೀವು ನೋಡಿದಾಗ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನೇ ನೋಡಿದಾಗ, ಇನ್ಫ್ರಾಸ್ಟ್ರಕ್ಚರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಮೂಲಸೌಕರ್ಯ ತುಂಬಾ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಇಟ್ ಪ್ಲೇಸ್ ಲೈಕ್ ಅ ಮಲ್ಟಿಪ್ಲೈಯರ್ ಎಫೆಕ್ಟನ್ನು ತೋರಿಸುತ್ತೆ. ಸೊ ಹೀಗಾಗಿ ಈ ಒಂದು ಸ್ಕೀಮಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಇಲ್ಲಿವರೆಗೆ ಆದಂಥದ್ದು ದೇರ್ ಆರ್ 4 phases. PMGSY ಫೇಸ್ 1 ಅಲ್ಲಿ ಉದ್ದೇಶ ಏನಿತ್ತು ಅಂದರೆ, ಆಲ್ ದಿ ವಿಲೇಜಸ್ ವಿಚ್ ವರ್ ಹ್ಯಾವಿಂಗ್ ಅ ಪಾಪ್ಯುಲೇಷನ್ ಮೋರ್ ದೆನ್ 1000 ಅಂಥ ವಿಲೇಜ್ಗಳಿಗೆ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ದಟ್ ಹ್ಯಾಸ್ ಟು ಬಿ ಡನ್ ಬೈ 2007. ಮತ್ತು ಯಾವ ಒಂದು ಹಳ್ಳಿಯಲ್ಲಿ 500ಕ್ಕೂ ಅಧಿಕ ಜನ ಇದ್ದಾರೆ ಅಂಥ ಒಂದು ಹಳ್ಳಿಗಳಿಗೆ 2007ರ ಒಳಗಾಗಿ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿಯನ್ನು ಮಾಡಬೇಕು. PMGSY 2 ಫೇಸ್ 2ದಲ್ಲಿ ಲಾಂಚ್ ಆಗಿದ್ದು 2013. ಇಲ್ಲಿ ಫೋಕಸ್ ಏನಿತ್ತು ಅಂತಂದರೆ, ಈಗ ಎಕ್ಸಿಸ್ಟಿಂಗ್ ರೋಡ್ ನೆಟ್ವರ್ಕ್ ಏನಿದೆ ಅಲ್ಲ, ಅದನ್ನು ಒಂದು ಅಪ್ಗ್ರೇಡೇಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್. 50,000 ಕಿಲೋಮೀಟರ್ ರೋಡನ್ನು ಅವರು ಕೈಗೆತ್ಕೊಳ್ತಾರೆ. ಅದೇ ರೀತಿ ಅದರ ಒಂದು 6 ವರ್ಷದ ನಂತರ PMGSY 3 ನೋಡ್ತೀವಿ. ಇಟ್ ಹ್ಯಾಸ್ ಬಿನ್ ಲಾಂಚ್ಡ್ ಇನ್ ದ ಇಯರ್ 2019, 6 years later of this. Again here, what was the thing? That is upgradation of existing road network as well as the road quality ಮೇಲೆ ತುಂಬ ಏನು ಅಂದರೆ ಒಂದು ವೆರಿ ಇಂಪಾರ್ಟೆಂಟ್ ಫೋಕಸನ್ನು ಮಾಡ್ತಾರೆ. ದಟ್ ಈಸ್ ಫೋಕಸ್ಡ್ ಆನ್ ದಿ ರೋಡ್ ಕನೆಕ್ಟಿವಿಟಿ. ವಾಟ್ ವಿ ಸಿ ರೈಟ್ ನಾವ್ ಈಸ್ ದಿ ಫೇಸ್ 4 that was
ಲಾಂಚ್ ಇನ್ 2024. ಮುಂದಿನ ಒಂದು 2028-2029 ಅಂದರೆ ಫಾರ್ ದ 4 years ವೇರ್ ಗವರ್ನಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಸ್ಪೆಂಡ್ 70,000 crore ಮುಂದಿನ 4 ವರ್ಷಕ್ಕಾಗಿ. ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಈಸ್ ಗೋಯಿಂಗ್ ಟು ಸ್ಪೆಂಡ್ ನಿಯರ್ಲಿ 49,000 crore. ಅನದರ್ 21,000 crore ವಿಲ್ ಬಿ ಸ್ಪೆಂಟ್ ಬೈ ದಿ ಸ್ಟೇಟ್ ಗವರ್ನಮೆಂಟ್. ಸೊ ಗೊತ್ತಿರಬೇಕಾದದ್ದು ಇಷ್ಟೇ. ಒಂದು, ಸ್ಟಾರ್ಟ್ ಆದಾಗ ಇಟ್ ವಾಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್. ಇಲ್ಲಿಯವರೆಗೆ ದೇರ್ ಹ್ಯಾಸ್ ಬೀನ್ ಅ 4 phases: phase 1, phase 2, phase 3 and the phase 4 of the program. We are currently in the phase 4 of the program. So ಇಲ್ಲಿ ಟಾರ್ಗೆಟ್ ಅನ್ನು ನೀವು ನೋಡಿದ್ರೆ 62,500 ಕಿಲೋಮೀಟರ್ ಆಫ್ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ. 2011 ಸೆನ್ಸಸ್ ಪ್ರಕಾರ ಐ ಮೀನ್ ಆಲ್ ದಿ 25,000 ಅನ್ಕನೆಕ್ಟೆಡ್, ಇಲ್ಲಿವರೆಗೂ ಕನೆಕ್ಟ್ ಆಗದೇ ಇರುವಂತಹ ಏನು ವಸತಿ ಪ್ರದೇಶಗಳಿದ್ದಾವೆ ಆ ಎಲ್ಲ ವಸತಿ ಪ್ರದೇಶಗಳಿಗೆ ಇದು ಕನೆಕ್ಟ್ ಆಗಬೇಕು. ಜನಸಂಖ್ಯೆ ನೋಡಿ 500+ ಇದಾರ ಪ್ಲೇನ್ ಏರಿಯಾಗಳಲ್ಲಿ, 250+ ಇನ್ ನಾರ್ತ್ ಈಸ್ಟ್ ಆ್ಯಂಡ್ ದಿ ಹಿಲ್ಲಿ ಏರಿಯಾಸ್, 100+ ಜನ ಇರುವಂಥ ಒಂದು ವಸತಿ ಪ್ರದೇಶ ಏನಿದೆ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಇರುವಂಥ ಅಂದರೆ ನಮ್ಮ ನಕ್ಸಲ್ ಅಫೆಕ್ಟೆಡ್ ಪ್ರದೇಶ ಇದ್ದಲ್ಲಿ ಕೇವಲ 100 ಜನ ಇರುವಂಥ ವಸತಿ ಪ್ರದೇಶಗಳನ್ನು ಕನೆಕ್ಟ್ ಮಾಡುವಂಥ ಉದ್ದೇಶ ಇರೋದು. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಎರಾಡಿಕೇಟ್ ದಿ ಪಾವರ್ಟಿ, ನೀವು ಬೆಟರ್ ರೋಡ್ ಕನೆಕ್ಟಿವಿಟಿ ಇದ್ದಲ್ಲಿ. ಎಟ್ ದ ಸೇಮ್ ಟೈಮ್ ಬ್ರಿಡ್ಜ್ಗಳ ಕನ್ಸ್ಟ್ರಕ್ಷನ್ಗಳನ್ನು ಕೂಡ ಇಲ್ಲಿ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಎಟ್ ದ ಸೇಮ್ ಅಪ್ಗ್ರೇಡೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ರೋಡ್ ನೆಟ್ವರ್ಕ್. ಇಲ್ಲಿ I mean the road construction alli they have incorporated the newer technologies. There is the use of innovative and sustainable technologies has been taken up. Something like cold mix technology irbodu, waste plastic, again sustainable in nature, cement concrete panels ಗಳ ಬಳಕೆ ಆಗುತ್ತೆ so that the construction pace ಏನಿದೆ ಅಲ್ಲ that pace can be increased. Okay, let us look at some of the stat related ನೀವು ಸಮಸ್ಯೆ ಏನು ಅಂತ ನೀವು ನೋಡಿದ್ರೆ ನೋಡಿ, one problem that we see here with regard to the Pradhan Mantri Gram Sadak Yojana ಅಂತಂದರೆ under utilization of funds is being seen here. Under utilization ನೋಡಿ, can you see very clearly budgeted ಇರುವ ಎಷ್ಟಿತ್ತು ಮತ್ತು ಆ ಫಂಡ್ನ ಬಳಕೆ ಎಷ್ಟಾಗಿದೆ ನೋಡಿ. ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ ನೋಡಿ, ಆನ್ ಅನ್ ಆವ್ರೇಜ್ ನಿಯರ್ಲಿ 19,000 crore ಎವ್ರಿ ಇಯರ್ ಕೊಡಲಾಗಿದೆ. ಬಟ್ ಬಳಕೆ ಆಗಿರೋದು ನೋಡಿ 17,000, 16,000, 15,000, 14,000, 17,000. ಸೊ ಬಳಕೆ ಏನಾಗಿದೆ, ಬಳಕೆ ಅಂಡರ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಈಸ್ ದಿ ಏನು ಗ್ರೇವ್ ಕಾಸ್ ಆರ್ ಕನ್ಸರ್ನ್ ಅಂತ ಹೇಳ್ಬೋದು. ಅದೇ ರೀತಿ ಕನ್ಸ್ಟ್ರಕ್ಷನ್ ಆಫ್ ನೀವು ದಿ ಪೇಸ್ ಎಟ್ ವಿಚ್ ದಿ ರೋಡ್ ಕನ್ಸ್ಟ್ರಕ್ಷನ್ ಹ್ಯಾಪ್ನಿಂಗ್ ಏನೋ ನೋಡ್ತಿರಲ್ಲ, ಪೇಸ್ ಆನ್ ಅನ್ ಆವ್ರೇಜ್ ಕನ್ಸ್ಟ್ರಕ್ಷನ್, ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ ಆವ್ರೇಜ್ ಕನ್ಸ್ಟ್ರಕ್ಷನ್ ಏನಾಗಿದೆ, ಕಡಿಮೆ ಆಗಿದೆ. ಮತ್ತು ದ ಡಿಲೇಡ್ ಕಂಪ್ಲೀಷನ್ ಟಾರ್ಗೆಟ್ ನೋಡಿ, ಫೇಸ್ 1 ಇರುವಂಥ ಕೆಲವು ರೋಡ್ಗಳ ಕನ್ಸ್ಟ್ರಕ್ಷನ್ ಇನ್ನೂ ಕೂಡ ಆಗಿಲ್ಲ. ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ ಫೇಸ್ 1 ಸ್ಯಾಂಕ್ಷನ್ ಮಾಡಲಾಗಿರುವಂಥ ರೋಡ್ 6,29,000 ಕಿಲೋಮೀಟರ್ ಅಷ್ಟು ರೋಡನ್ನು ಕನ್ಸ್ಟ್ರಕ್ಟ್ ಮಾಡಬೇಕಂತ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಕೇವಲ 99% ಮಾತ್ರ ಕಡಿಮೆ ಆಗಿದೆ, ಐ ಮೀನ್ ಕಂಪ್ಲೀಟ್ ಆಗಿದೆ. ಫೇಸ್ 2 ಕಂಪ್ಲೀಟ್ ಆಗಿದೆ, ಫೇಸ್ 3 ಇಸ್ ಯೆಟ್ ಟು ಬಿ ಕಂಪ್ಲೀಟೆಡ್. ಅದೇ ರೀತಿ ನಮ್ಮ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಫೆಕ್ಟೆಡ್ ಏರಿಯಾದಲ್ಲಿ ಕೇವಲ 78% ಆಫ್ ದಿ ರೋಡನ್ನು ಕಂಪ್ಲೀಟ್ ಮಾಡಲಾಗಿದೆ. ಮತ್ತು ನೀವು ಸ್ಟೇಟ್ ವೈಸ್ ವೇರಿಯೇಷನನ್ನು ಕೂಡ ನೀವು ನೋಡ್ಬೋದು. ಕೆಲವು ಸ್ಟೇಟ್ಸ್ಗಳಲ್ಲಿ ಏನು ದ ಪೇಸ್ ಆಫ್ ಪ್ರೋಗ್ರೆಸ್ ಇದೆ, ಪೇಸ್ ಆಫ್ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಏನು ಜಾಸ್ತಿ ಇದೆ, ಬಟ್ ನಾಟ್ ವಿತ್ ದಿ ಅದರ್ ಸ್ಟೇಟ್ಸ್. ಸೊ ರೀಜನಲ್ ವೇರಿಯೇಷನ್, ಸ್ಟೇಟ್ ವೇರಿಯೇಷನ್, ಇಂಟರ್ ಸ್ಟೇಟ್ ವೇರಿಯೇಷನನ್ನು ಕೂಡ ನಾವು ನೋಡ್ತೀವಿ. ಸೊ ಪ್ರಾಬ್ಲಮ್ಸ್ ಏನು, ಕೆಲವು ಸಮಸ್ಯೆಗಳು, ವಾಟ್ ಆರ್ ದ ಪ್ರಾಬ್ಲಮ್ಸ್ ದಟ್ ಆರ್ ಫೇಸ್ಡ್ ಬೈ ದಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ. ಫಸ್ಟ್ ಒನ್ happens to be the complex and time consuming approval process. ಅಂದರೆ ಏನು, ಅನುಮತಿಯ ಒಂದು ಪ್ರಾಸೆಸ್ ಏನಿದೆ ಅಲ್ಲ, ಇಟ್ ಇನ್ಕ್ಲೂಡ್ಸ್ ದಿ ಮಲ್ಟಿಪಲ್ ಲೇಯರ್ಸ್ ಆಫ್ ದಿ ಬ್ಯೂರೋಕ್ರಸಿ. ಓಕೆ, ಡಿಸ್ಟಿಕ್ ಲೆವೆಲಿಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟ್ವರೆಗೆ ಅಪ್ರೂವಲ್ಗಳು ಬೇಕಾಗಿರುವುದರಿಂದ ವಿ ಸಿ ಲಾಟ್ ಆಫ್ ಡಿಲೇಸ್ ವಿತ್ ರಿಗಾರ್ಡ್ ಟು ದಿ ಪ್ರಾಜೆಕ್ಟ್ ಅಪ್ರೂವಲಲ್ಲಿ. ಓಕೆ, ಎರಡನೇದು ಅನ್ರಿಯಲಿಸ್ಟಿಕ್ ಕಾಸ್ಟ್ ಎಸ್ಟಿಮೇಷನ್ ಆ್ಯಂಡ್ ಹೈ ಕನ್ಸ್ಟ್ರಕ್ಷನ್ ಕಾಸ್ಟ್. ನೋಡಿ, ಎಸ್ಟಿಮೇಷನ್ಸ್ ಏನಿದೆ, ಎಸ್ಟಿಮೇಷನ್ಸ್ ಅನ್ನ ಪ್ರಾಪರಾಗಿ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ದಿ ಫಂಡ್ ಏನಿದೆ ಅಲ್ಲ, ಫಂಡ್ಗೆ ಏನು ದ ರೋಡ್ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರುವಂಥ ಅಮೌಂಟನ್ನು ನಾವು ಇನ್ಫ್ಲೇಟ್ ಮಾಡ್ತಾ ಇದ್ದೀವಿ. ಅಂದರೆ ಅಗತ್ಯಕ್ಕೆ ಏನು ಇರುವಂಥ ಹಣಕ್ಕಿಂತ ಜಾಸ್ತಿ ನಾವು ಫಂಡ್ಗೆ ರಿಕ್ವೆಸ್ಟನ್ನು ಕಳಿಸ್ತಾ ಇದ್ದೀವಿ. ದಟ್ ಈಸ್ ದಿ ಒನ್.
ಥರ್ಡ್ ಒನ್ ಈಸ್ ದಿ ಮಿಡ್ ಲೆವೆಲ್ ಕ್ವಾಲಿಟಿ ಮಾನಿಟರಿಂಗ್. ನೋಡಿ, ದಿ ಕ್ವಾಲಿಟಿ ಆಫ್ ದಿ ರೋಡ್, ಗುಣಮಟ್ಟ, ರಸ್ತೆಯ ಗುಣಮಟ್ಟವನ್ನು ಚೆಕ್ ಮಾಡುವುದಕ್ಕಾಗಿ, ಅಳೆಯೋದಕ್ಕಾಗಿ ವಿ ಹ್ಯಾವ್ ಅ 3 ಲೆವೆಲ್ ಮಾನಿಟರಿಂಗ್ ಇದೆ. ಒಂದು ಡಿಸ್ಟಿಕ್ ಲೆವೆಲ್, ಇನ್ನೊಂದು ಸ್ಟೇಟ್ ಲೆವೆಲ್, ಅಟ್ ದ ಸೇಮ್ ಟೈಮ್ ದಿ ಸೆಂಟ್ರಲ್ ಲೆವೆಲ್ ಕ್ವಾಲಿಟಿ ಮಾನಿಟರಿಂಗ್ ಇದೆ. ಈ ಮಾನಿಟರಿಂಗ್, ಕ್ವಾಲಿಟಿ ಮಾನಿಟರಿಂಗಲ್ಲಿ ಮಿಡ್ ಲೆವೆಲ್ ಅಂದರೆ ಇದು ಸ್ಟೇಟ್ ಲೆವೆಲ್ ಏನಿದೆ ಅಲ್ಲ, ದಟ್ ಹ್ಯಾಪನ್ಸ್ ಟು ಬಿ ದಿ ವೆರಿ ವೀಕ್. ಡಿಸ್ಟಿಕ್ ಲೆವೆಲ್ ಈಸ್ ಓಕೆ, ಸ್ಟೇಟ್ ಲೆವೆಲ್ ಕ್ವಾಲಿಟಿ ಮಾನಿಟರಿಂಗ್ ಪ್ರಾಪರ್ ಆಗಿ ಆಗ್ತಾ ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಇಸ್ ದಿ ಅನದರ್ ಬಿಗ್ಗೆಸ್ಟ್ ಚಾಲೆಂಜ್. ಇನ್ನು ರೋಡ್ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರುವಂಥ ಲ್ಯಾಂಡ್ ಅಕ್ವಿಸಿಷನ್ ಏನಿದೆ, ವಿ ಆರ್ ಸೀಯಿಂಗ್ ಅ ಲಾಟ್ ಆಫ್ ರೆಸಿಸ್ಟೆನ್ಸ್ ಫ್ರಮ್ ದೀಸ್ ಲ್ಯಾಂಡ್ ಹೋಲ್ಡರ್ಸ್ ಇರ್ಬೋದು ವಿಲೇಜಸ್ಗಳಲ್ಲಿ. ಸೊ ದಟ್ ಈಸ್ ಅಗೇನ್ ಕಾಸಿಂಗ್ ಅ ಗ್ರೇಟ್ ಪ್ರಾಬ್ಲಮ್. ಮತ್ತು ರೋಡ್ ಕನ್ಸ್ಟ್ರಕ್ಷನಲ್ಲಿ, ಬಿಕಾಸ್ ಅಲ್ಟಿಮೇಟ್ಲಿ ವಿ ವಾಂಟ್ ದಿ ಪಾರ್ಟಿಸಿಪೇಷನ್ ಆಫ್ ದಿ ಲೋಕಲ್ ಪಾಪ್ಯುಲೇಷನ್, ಸ್ಥಳೀಯ ಜನಸಂಖ್ಯೆಯ ಒಂದು ಪಾಲುದಾರಿಕೆ ಆಗಬೇಕು, ಪಾಲ್ಗೊಳ್ಳುವಿಕೆ ಆಗಬೇಕು. ಆ ಪಾಲ್ಗೊಳ್ಳುವಿಕೆ ಏನಿದೆ ಇಲ್ಲಿ ಆಗ್ತಾ ಇಲ್ಲ. ಲ್ಯಾಕ್ ಆಫ್ ಕಮ್ಯುನಿಟಿ ಆ್ಯಂಡ್ ದಿ ಪಂಚಾಯತ್ involvement. It is being dominated by the again same MLAs and MPs are dominating this program. Adverse climatic and geographical conditions, especially hilly and monsoon affected regions in iruttalla, there we are facing a great amount of the challenge in completing the road construction on time. ನಾನ್ ಯೂಸ್ ಆಫ್ ದಿ ಲೋಕಲ್ ಲೇಬರ್ ಆ್ಯಂಡ್ ಮಟೀರಿಯಲ್, ಸ್ಥಳೀಯವಾಗಿರುವಂಥ ಒಂದು ಮಟೀರಿಯಲ್ ಇರ್ಬೋದು ಅಥವಾ ಕಾರ್ಮಿಕರನ್ನು ಬಳಸಿಕೊಳ್ಳದೇ ಇರುವಂಥ ಕಾರಣ ಏನಾಗ್ತಾ ಇದೆ, ಪ್ರಾಜೆಕ್ಟ್ ಕಾಸ್ಟ್ ಈಸ್ ಇನ್ಕ್ರೀಸಿಂಗ್. ದಟ್ ಈಸ್ ದಿ ಅನದರ್ ಪ್ರಾಬ್ಲಮ್. ಲೋ ಫಂಡ್ ಯುಟಿಲೈಸೇಷನ್, ಸ್ಪಷ್ಟವಾಗಿ ನಾನು ಮೇಲೇ ನಿಮಗೆ ತೋರಿಸಿದೆ. ಓವರ್ಲ್ಯಾಪಿಂಗ್ ಆಫ್ ದಿ ಏಜೆನ್ಸೀಸ್ ಆ್ಯಂಡ್ ದಿ ಪುವರ್ ಕೋಆರ್ಡಿನೇಷನ್. ನೋಡಿ, ಈ ಒಟ್ಟಾರೆ ಹಲವಾರು ವಿವಿಧ ಏಜೆನ್ಸಿಗಳು ಇನ್ವಾಲ್ವ್ ಆಗಿರುವುದರಿಂದ ವಿ ಸಿ ದಿ ಪುವರ್ ಕೋಆರ್ಡಿನೇಷನ್, ಸಮನ್ವಯತೆ ಕೊರತೆ ಏನು ಕಾಣ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇನ್ಅಡಿಕ್ವೇಟ್ ಕಾಂಟ್ರಾಕ್ಟರ್ ಫೆಮಿಲಾರಿಟಿ, ಕಾಂಟ್ರಾಕ್ಟರ್ ಎಲ್ಲಿಂದೋ ಹಿ ಈಸ್ ನಾಟ್ ಅವೇರ್ ಆಫ್ ದಿ ಲೋಕಲ್ ಕಂಡೀಷನ್ಸ್. ಸೊ ಹೀಗಿರುವಾಗ ಹಿ ಈಸ್ ನಾಟ್ ಏಬಲ್ ಟು ಕಂಪ್ಲೀಟ್ ದಿ ಪ್ರಾಜೆಕ್ಟ್ ಆನ್ ಟೈಮ್. ಸೊ ಸೊಲ್ಯೂಷನ್ಸ್ ಏನು? ಫಸ್ಟ್ ಒನ್, ಪ್ರಾಜೆಕ್ಟ್ ಡಿಲೇ ಆಗ್ತಾ ಇದೆ ಅಂತ ಹೇಳಿದಾಗ ವಿ ನೀಡ್ ಟು ಸಿಂಪ್ಲಿಫೈ ಆ್ಯಂಡ್ ಡಿಸೆಂಟ್ರಲೈಸ್ ದಿ ಅಪ್ರೂವಲ್ ಮೆಕ್ಯಾನಿಸಮ್ ಅಂತ ಹೇಳೋದು, ಅನುಮತಿ ಕೊಡುವಂಥ ಒಂದು ಏನು ಮೆಕ್ಯಾನಿಸಮ್ ಇದೆ. ಯೂಸ್ ರಿಯಲಿಸ್ಟಿಕ್ ಫೀಲ್ಡ್ ಬೇಸ್ಡ್ ಕಾಸ್ಟ್ ಎಸ್ಟಿಮೇಷನ್, ಬಿಕಾಸ್ ಸೆಂಟ್ರಲ್ ದಿ ಟಾಪ್ ಲೆವೆಲ್ ಟಾಪ್ ಡೌನ್ ಮಾಡೋದಕ್ಕಿಂತ ಸ್ಥಳೀಯವಾಗಿ ಏನು ರಿಕ್ವೈರ್ಮೆಂಟ್ ಇದೆ ಅದರ ಒಂದು ಆಧಾರದ ಮೇಲೆ ಕಾಸ್ಟನ್ನು ಎಸ್ಟಿಮೇಟ್ ಮಾಡಬೇಕು. ಕ್ವಾಲಿಟಿ ಮಾನಿಟರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಗುಣಮಟ್ಟವನ್ನು ಕರೆಕ್ಟಾಗಿ ಗೇಜ್ ಮಾಡಲೇಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಕ್ವಾಲಿಟಿ ಆಫ್ ಅಸೆಟ್ಸ್ ಏನಿದೆ ಅಲ್ಲ, ಇಫ್ ಯು ಆರ್ ಬಿಲ್ಡಿಂಗ್ ಅಸೆಟ್ಸ್ ವಿಚ್ ಆರ್ ಡ್ಯೂರೇಬಲ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಅ ಟೈಮ್, ದಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಲ್ಯಾಂಡ್ ಅಕ್ವಿಸಿಷನಲ್ಲಿ ಸಮಸ್ಯೆ ಆಗ್ತಾ ಇದೆ. Early consultations with the landowners and the panchayats so that the right amount of the cash compensation is given to them, and timely land acquisition ಅನ್ನು ಮಾಡುವಂಥ ಅವಶ್ಯಕತೆ ಇದೆ. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಪ್ರಾರಂಭದಿಂದಲೇ ಬಳಸ್ಕೊಳ್ಬೇಕು. ದಿ ಪಂಚಾಯತ್ಸ್, ದಿ ಮೋರ್ ಯು ಸ್ಟ್ರೆಂಥನ್ ದಿ ಪಂಚಾಯತ್ಸ್, ದಿ ಮೋರ್ ವೈಬ್ರೆಂಟ್ ದಿ ಡೆಮೋಕ್ರಸಿ ವಿಲ್ ಬಿ. ಪ್ರಾಜೆಕ್ಟ್ ಟೈಮ್ ಲೈನನ್ನು ಒಂದು ಸ್ಥಳೀಯ ಕಂಡೀಷನ್ಸ್ ಏನಿದೆ, ಕ್ಲೈಮೆಟಿಕ್ ಕಂಡೀಷನ್ಸ್ ಏನಿದೆ ಅದರ ಒಂದು ಅನುಗುಣವಾಗಿ ಇವುಗಳನ್ನು ಮಾಡಬೇಕು. ಅಟ್ ದ ಸೇಮ್ ಟೈಮ್ ಮ್ಯಾಂಡೇಟ್ ದಿ ಯೂಸ್ ಆಫ್ ಲೋಕಲ್ ಲೇಬರ್ ಆ್ಯಂಡ್ ದಿ ಮೆಟೀರಿಯಲ್ಸ್, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡೋದ್ರಿಂದ, ಉದ್ಯೋಗ ಸೃಷ್ಟಿಯಿಂದ ಇದೇನು ಮೈಗ್ರೇಷನ್ ಏನು ನಾವು ನೋಡ್ತೀವಿ ರೂರಲ್ ಟು ಅರ್ಬನ್, ಸ್ವಲ್ಪ ಮಟ್ಟಿಗಾದರೂ ದಟ್ ಮೈಗ್ರೇಷನ್ ಈಸ್ ಗೋಯಿಂಗ್ ಟು ಡಿಕ್ಲೈನ್. Ensure timely and transparent fund utilization, because what we are seeing is the underutilization of the funds that needs to be avoided. ಇದೇನು ಮಲ್ಟಿಪಲ್ ಏಜೆನ್ಸಿ ನಡುವಿನ ಸಮನ್ವಯದ ಕೊರತೆ ಇದೆ, ಆ ಸಮನ್ವಯ ಕೊರತೆಯನ್ನು ನಾವು ನೀಗಿಸುವಂಥ ಅವಶ್ಯಕತೆ ಇದೆ. ಅದೇ ರೀತಿ ಟು ಬಿಲ್ಡ್ ಕಾಂಟ್ರಾಕ್ಟರ್ ಕೆಪಾಸಿಟಿ ಆ್ಯಂಡ್ ಸೆಂಟ್ರಲೈಸ್ಡ್ ಟೆಂಡರಿಂಗ್ ಆಗುವಂಥ ಅವಶ್ಯಕತೆ ಇದೆ. ಸೊ ದ್ಯಾಟ್ ಬಿಡ್ಡಿಂಗ್ ಏನಾಗ್ತಾ ಇದೆ, ಬಿಡ್ಡಿಂಗಲ್ಲಿ ಯಾವುದೇ ರೀತಿಯಾದಂಥ ಒಂದು ಕರಪ್ಷನ್ ಇನ್ಸಿಡೆನ್ಸಸ್, ಭ್ರಷ್ಟಾಚಾರದ ಒಂದು ಇನ್ಸಿಡೆನ್ಸಸ್ ಇದೆ, ದೇ ನೀಡ್ ಟು ಬಿ ರೆಡ್ಯೂಸ್. ಸೊ that's it in this particular video session. Do like, do share. If you have any concern, do let us know in the comment section. Thank you.